ಕ್ವಶನ್ ಕ್ರಮಾಂಕ ನೋಡ್ರಿ. ಪ್ರಶ್ನೆ ಹೆಂಗೆ ಹೇಳ್ತದ? ಕ್ವಶನ್ ನಂಬರ್ 6. ಮೊನ್ನೆ 5 ಪ್ರಶ್ನೆಗಳನ್ನು ಹೇಳಿದ್ದೆ. ಈ ಸದ್ದಿನ ಪ್ರಶ್ನೆ ಇದು ಮೊದಲನೇ ಪ್ರಶ್ನೆ. ಇದು ಇವತ್ತಿನ ಪ್ರಶ್ನೆ 6. ಲಾಭಾಂಶ ಶೇಕಡ 20 ಇದ್ದು ಅಸಲು ಬೆಲೆ ಮತ್ತು ಮಾರಿದ ಬೆಲೆಗಳ ನಡುವಿನ ವ್ಯತ್ಯಾಸ 240 ಇದ್ದರೆ ಆ ವಸ್ತುವಿನ ಮಾರಿದ ಬೆಲೆ ಎಷ್ಟು? ಲಾಭಾಂಶ ಅಂದರೆ ಲಾಭ ಆಗ್ಯದ, ನಮಗೆ ವ್ಯವಹಾರದಲ್ಲಿ ಲಾಭ ಆಗಿದೆ. ಎಷ್ಟಾಗ್ಯದ? ಶೇಕಡ 20 ಅಂದರೆ 20% ಲಾಭವನ್ನಾಗ್ಯದ. ಆ ವಸ್ತುಗಳ ಬೆಲೆ ಏನದಲ್ಲ, ಯಾವ ಬೆಲೆ? ಅಸಲು ಬೆಲೆ ಮತ್ತು ಮಾರಿದ ಬೆಲೆ. ಇವುಗಳ ವ್ಯತ್ಯಾಸ ಎಷ್ಟದಪ್ಪ? ಅದು 240 ಅದ. ಅಂದರೆ ಎಷ್ಟಕ್ಕೆ ನಾವು ಮಾರಿರ್ತೀವಿ ಅಂದರೆ ವಸ್ತುವನ್ನು ನಾವು ಮಾರಬೇಕಾಗಿತ್ತು ಅಂದರೆ ಆ ವಸ್ತುವಿನ ಕೊಂಡ ಬೆಲೆ ನಮಗೆ ಕಂಪಲ್ಸರಿ ಗೊತ್ತಿರಲೇಬೇಕು. ಈ ಪ್ರಶ್ನೆಯಲ್ಲಿ ಏನದ? ಅಸಲು ಬೆಲೆ ಅಂದರೆ ಕೊಂಡ ಬೆಲೆ, ಅದು ಕೊಟ್ಟೇ ಇಲ್ಲ. ಹೌದಲ್ಲ? ನಾವು ಇಂಥಲ್ಲಿ ಏನು ಮಾಡಬೇಕು? ಕೊಂಡ ಬೆಲೆ ಎಷ್ಟಾಯಿತು? 100 ಆಗಿರಲಿ. ಹೌದಲ್ಲ? ಕೊಂಡ ಬೆಲೆ ಕೊಂಬೆ ಅಂದರೆ ಕೊಂಡ ಬೆಲೆ 100 ರೂಪಾಯಿ ಆಗಿರಲಿ. ನಮಗೆ ಲಾಭ ಆಗ್ಯದೋ ನಷ್ಟ ಆಗ್ಯದೋ? ಪ್ರಶ್ನೆಯಲ್ಲಿ ಲಾಭ ಆಗ್ಯದ. ಅಂತ ಮಾರಿದ ಬೆಲೆ ಎಷ್ಟಾಗಬೇಕು? ಹೆಚ್ಚಿಗೆ ಆಗಲೇಬೇಕಲ್ಲ. ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಹೆಚ್ಚಾಗಲೇಬೇಕಲ್ಲ. ಅಂದರೆ ಮಾರಿದ ಬೆಲೆ ಕೊಂಡ ಬೆಲೆ 100 ಅದ. 100 ಅಂದರೆ 20% ಅಂದರೆ ಇದ್ರೊಳಗೆ 20 ಕೂಡಿಸ್ಬಿಟ್ರೆ 20% ಆಗೇ ಬಿಡ್ತದಲ್ಲ 100ಕ್ಕೆ. ಅಂದ್ರೆ ಪ್ಲಸ್ 20 ಆಯಿತು. ಎಷ್ಟಾಯಿತು? 120 ರೂಪಾಯಿ ಆಯಿತು. ಎಷ್ಟಾಯಿತು? 120 ಆಯಿತು. ಇವುಗಳ ವ್ಯತ್ಯಾಸವೆಷ್ಟು? ವ್ಯತ್ಯಾಸ ಎಷ್ಟು? 120 ಮೈನಸ್ 100 ಈಕ್ವಲ್ ಎಷ್ಟಾಯ್ತು? ವ್ಯತ್ಯಾಸ 20 ಆಯ್ತು. ವ್ಯತ್ಯಾಸ ಆಯಿತು. ಮತ್ತು ಅವ್ರು 240 ಕೊಟ್ಟಾರಲ್ರಿ. 240ಕ್ಕೆ 20 ರೂಪಾಯಿಯನ್ನೇ ಮ್ಯಾಚ್ ಮಾಡಬೇಕು ನಾವು. ಅಂದರೆ 20ಕ್ಕೆ 120 ಆದರೆ 20ಕ್ಕೆ 20 ಅನ್ನೋದು ಏನದು? ವ್ಯತ್ಯಾಸ 20. ಹೌದಲ್ಲ? 20 ವ್ಯತ್ಯಾಸಕ್ಕೆ ವ್ಯತ್ಯಾಸ ಅಂತ ಬರೋದು ಬಿಡಲಿ. ₹20 ವ್ಯತ್ಯಾಸಕ್ಕೆ ಎಷ್ಟು ರೂಪಾಯಿ ಆಗ್ಯದ? ಮಾರಿದ ಬೆಲೆ 120 ರೂಪಾಯಿ ಮಾರಿದ ಬೆಲೆ ಆಗ್ಯದ. ಮಾರಿದ ಬೆಲೆ ಆಯಿತು 240 ವ್ಯತ್ಯಾಸಕ್ಕೆ ಎಷ್ಟು ಮಾರಿದ ಬೆಲೆ ಆಗುತ್ತದೆ? ಅವ್ರು ಅದನ್ನೇ ಕೇಳ್ಯಾರಲ್ಲ, ಅದಕ್ಕೆ ತಯಾರಿಸಿ ಹಾಕ್ಬಿಟ್ಟಿವಿ. ಎಕ್ಸ್ ಈಕ್ವಲ್ ಟು 240 ಇಂಟು 120 ಅಪಾನ್ 20. 0 ಕಟ್ಟಾಯಿತು. 2 1 2 6 24 6 ಎಷ್ಟು? 144. 1 0 ಉಳಿತಿಲ್ಲಿ, ಅದಕ್ಕೆ 1 0 ಕೊಟ್ಬಿಡೋನು. ಎಷ್ಟಾಯಿತು? 1440. 1440 ಯಾವ ಅಷ್ಟೇ ಆಪ್ಷನ್ಸ? ರೈಟ್ ಆಪ್ಷನ್ಸ್ ಬಿ. ರೈಟ್ ಆಪ್ಷನ್ಸ್ ಬಿ. ಅರ್ಥ ಆಯಿತು? ಈ ಪ್ರಶ್ನೆ ಅತಿ ಇಂಪಾರ್ಟೆಂಟ್ ಪ್ರಶ್ನೆ. ಕೊಂಡ ಬೆಲೆ ಕೊಡಲಿಲ್ಲಪ್ಪ ಅಂದ್ರೆ 100 ಆಗಿರಲಿ ಅಂತ ತಿಳ್ಕೊಬೇಕು. ಸರ್ 100 ಆಗಿ ಇಟ್ಕೋಬೇಕು ರೀ? ₹1 ಇಟ್ಕೋಬೋದು, ₹1.50 ಇಡ್ಬೋದು, ಬೇಕಾದಷ್ಟು ಇಡ್ಬೋದು. ಆದರೆ ನಾವು ಛೇದ ಹೊಡ್ಲಿಕ್ಕೆ ಸಮಸ್ಯೆ ಆಗ್ತದಲ್ಲ. ₹1 ಇಡ್ಬೋದು, ಇಲ್ಲ ₹100 ಇಡ್ಬೋದು. ನಾವು ಆ ಬೆಲೆಯನ್ನು ಕೊಡಲಿಕ್ಕಂದ್ರೆ 100 ಆಗಿರಲಿ ಅಂತ ನಾವು ಪ್ರಾಕ್ಟೀಸ್ ಮಾಡಕತ್ತೀವಿ. ಅದೇ ಪ್ರಕಾರವಾಗಿ ನೀವು ಮುಂದುವರಿ. ಇನ್ನು ಕ್ವಶನ್ ನಂಬರ್ 2 ನೋಡಿರಿ. ಕ್ವಶನ್ ನಂಬರ್ 7 ಹೆಂಗೆ ನೋಡ್ರಿ. ಒಬ್ಬ ವ್ಯಾಪಾರಸ್ಥ 30 kg ಅಕ್ಕಿಯನ್ನು ₹8.50 ಅಂದರೆ ₹8.50 ಆಯ್ತದು ರಂತೆ, ಹಾಗೂ 20 kg ಅಕ್ಕಿಯನ್ನು ₹12.25 ಅಂದರೆ ₹12.25 ರಂತೆ ಖರೀದಿಸಿದನು. ಅವೆರಡನ್ನು ಮಿಶ್ರಣ ಮಾಡಿ ಕೆ ಜಿಗೆ ₹11.50 ಅಂದರೆ ₹11.50 ರಂತೆ ಮಾರಿದರೆ ಅವನಿಗೆ ದೊರೆತ ಶೇಕಡ ಲಾಭವೆಷ್ಟು? ಕಂಪಲ್ಸರಿ ಲಾಭಕ್ಕೆ ಮಾರ್ತಾನೆ. ಅಂದ್ರೆ ಕೊಂಡ ಬೆಲೆ ಎಷ್ಟು?
ಕೊಂಡೆ ಬೆಲೆ ಹೆಂಗೆ ಯಾವ್ಯಾವ ರೀತಿ ಕೊಂಡ್ಕೊತಾನಮ್ಮ? ಮೊಟ್ಟ ಮೊದಲ 8 ರೂಪಾಯಿ 50 ಪೈಸೆಯಂತೆ 8.50 30 kg ಅಕ್ಕಿಯನ್ನು ಕೊಂಡ್ಕೊತಾನ. ಎಷ್ಟಾಗ್ತದಪ್ಪ? ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡಬೇಕು, ಆಮೇಲೆ ಪಾಯಿಂಟ್ ಕೊಡಬೇಕು. ಗುಣಾಕಾರವನ್ನು ದಶಮಾಂಶದಲ್ಲಿ ಹೆಂಗೆ ಮಾಡಬೇಕು ಅಂತ ಹೇಳಿ ನಾನು. ಅಂದರೆ 255 ರೂಪಾಯಿ ಆಯಿತು. ಕೊಂಡ ಬೆಲೆ ಎಷ್ಟಾಯಿತು? ಇನ್ನು ಮಾರಿದ ಬೆಲೆ ಇದು ಒಂದೇ ಇಲ್ಲ ಕೊಂಡೆ ಬೆಲೆ, ಇನ್ನೂ ಒಂದು ಕೊಂಡೆ ಬೆಲೆ, ಹೌದಲ್ಲ? ಅಂದರೆ ಇದು ಹಿಂಗೆ ಮಾಡೋಮಲ್ಲ, ಸ್ವಲ್ಪ ಇನ್ನೂ ಒಂದು ಕೊಂಡೆ ಬೆಲೆ ಅದ, ಯಾಕಂದ್ರೆ ಇನ್ನೊಂದು ರೀತಿ ಕೊಂಡ್ಕೊಂಡ ನಾವು, ಹೌದಲ್ಲ? ಸ್ವಲ್ಪ ಇದನ್ನು ಇಲ್ಲೇ ಹಾಕೊಂಡ್ಬಿಡೋಮಲ್ಲ. ಈ ಮಾರಿದ ಬೆಲೆ ಕ್ಯಾನ್ಸಲ್ ಮಾಡಿಕೊಂಡು ಇದು ಲೆಕ್ಕಾಚಾರ ಆಮೇಲೆ ಮಾಡೋಣ. ಇದು ಒಂದು ಥರ ಆಯಿತು, ಹಾಂ, ಇದು ಒಂದು ಥರ ಅಕ್ಕಿ ಆಯಿತು. ಪ್ಲಸ್ ಇನ್ನೊಂದು ಥರ ಅಕ್ಕಿಯನ್ನು ಕೊಂಡ್ಕೊಂಡಾನ. 20 kg ಅಕ್ಕಿಯನ್ನು 12.25 ಅಂದರೆ 12.25 ಅದರ ರೇಟ್ ಏನದ? 1 kg 20 ರೂಪಾಯಿ ಅದ. ಅದಕ್ಕೆ ಏನು ಮಾಡಬೇಕು? ಇಂಟು 20. ಎರಡು ಥರದ ಅಕ್ಕಿಯ ಕೊಂಡೆ ಬೆಲೆಯನ್ನು ನಾವು ಬರ್ಕೊಂಡಿವಿ. ಅದನ್ನು ಸ್ಥಳೀಕರಿಸ್ಕೊಂಡ್ಬಿಡ್ಬೇಕು ಅದನ್ನು. ಅಂದರೆ ಎಷ್ಟಾಯಿತು ಕೊಂಡೆ ಬೆಲೆ? ಇದ್ರದ್ದು ಎಷ್ಟಾಯಿತು? 255 ಪ್ಲಸ್ ಅದ್ರದ್ದು ಎಷ್ಟಾಗ್ತದೆ? ಪಾಯಿಂಟಿನ ಅಂತ ತಿಳ್ಕೊಂಡು ಗುಣಾಕಾರ ಮಾಡಿರಿ. 245 ಆಯಿತು. ಟೋಟಲ್ ಇವೆರಡು ಕೂಡಿಸಿದಾಗ ಎಷ್ಟಾಯಿತು? ಹಾಂ, 500 ರೂಪಾಯಿ ಆಯಿತು. 500 ರೂಪಾಯಿಯನ್ನು ಕೊಟ್ಟು ಅಕ್ಕಿಯನ್ನು ಕೊಂಡ್ಕೊಂಡಾನ. ಇನ್ನು ಮಾರಿದ ಬೆಲೆ ನೋಡೋಣ. ಮಾರಿದ ಬೆಲೆ ಎಷ್ಟು ಮಾರ್ತಾನವ? ಎಷ್ಟು ಕೆ ಜಿ ಆಗ್ಯಾವ? ಮೊದಲು ತಗೋಬೇಕು ಅದನ್ನು, ಆಮೇಲೆ ಅದರ ರೇಟವನ್ನು ಕಂಡ್ಕೋಬೇಕು. ಅಂದ್ರೆ 11 ರೂಪಾಯಿ 50 ಪೈಸೆಯಂತೆ 11 ರೂಪಾಯಿ 50 ಪೈಸೆಯಂತೆ ಮಾರ್ತಾನ 1 kg. 1 kg 11 ರೂಪಾಯಿ 50 ಪೈಸೆ ಆಯಿತು. ಇಂಟು ಒಟ್ಟು ಎಷ್ಟು ಕೆ ಜಿ ಅದಾವ? ಇಲ್ಲಿ 30 kg ಅದಾವ, ಇಲ್ಲಿ 20 kg ಅದಾವ. ಎಷ್ಟು? 30 20 ಅಂದ್ರೆ 31 ಆಮೇಲೆ 21 ಇಷ್ಟು ಮಾರ್ತಾನೆ. ಈಕ್ವಲ್ ಟು 11.50 ಇಂಟು 50. ಪಾಯಿಂಟಲ್ಲಿ ಅಂತ ತಿಳ್ಕೊಂಡು ಗುಣಾಕಾರ ಮಾಡಿರಿ, ಆಮೇಲೆ ಪಾಯಿಂಟ್ ಕೊಡ್ರಿ. ಎಷ್ಟಾಗ್ತದ? ನೋಡ್ರಿ ಎಷ್ಟು? 500. ಹಾಂ, 575 ರೂಪಾಯಿ ಮಾರ್ತಾನೆ. ಅಂದ್ರೆ ಕೊಂಡೆ ಬೆಲೆ ಸಣ್ಣದಾಯಿತು, ಮಾರಿದ ಬೆಲೆ ದೊಡ್ಡದಾಯಿತು. ಕಂಪಲ್ಸರಿ ಅವನಿಗೆ ಲಾಭ ಆಯಿತು. ಲಾಭ ಎಷ್ಟಾಯಿತು? ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡೆ ಬೆಲೆ. ಮಾರಿದ ಬೆಲೆ ಎಷ್ಟದ? 575 ಮೈನಸ್ ಕೊಂಡೆ ಬೆಲೆ ಎಷ್ಟದ? 500 ಅದ. ಎಷ್ಟಾಗ್ತದ? 75 ರೂಪಾಯಿ ಅವನದು ಪ್ಯೂರ್ ಲಾಭ ಉಳಿತು. ಅಂದರೆ 100ಕ್ಕೆ ಎಷ್ಟಾಯಿತು? ಅಂದರೆ ಶೇಕಡ ಲಾಭ ಈಕ್ವಲ್ ಟು ಲಾಭ ಸರ್ವಸ್ವವಾಗಲಿ ಅಸಲು ಬೆಲೆ ಇಂಟು 100. ಸೂತ್ರ ಗೊತ್ತದ ನಿಮಗೆ ಈಸಿಗೆ. ಲಾಭ ಎಷ್ಟದ? 75 ರೂಪಾಯಿ ಲಾಭ ಆಗ್ಯದ. ಅಸಲು ಬೆಲೆ ಎಷ್ಟದ? ಎಷ್ಟಕ್ಕೆ ಲಾಭ ಆಯಿತು? 500 ರೂಪಾಯಿಗೆ 75 ರೂಪಾಯಿ ಲಾಭ ಆಯಿತು. ಇಂಟು 100. ಇವೆರಡು 0 ಹೋದವು. 5 ಬಂದರೆ 15 ಈಕ್ವಲ್ ಟು 15% ಅವನಿಗೆ ಲಾಭವಾಯಿತು ಈ ವ್ಯವಹಾರದಲ್ಲಿ. ದ ರೈಟ್ ಆಪ್ಷನ್ಸ್ ಬಿ. ಅರ್ಥ ಆಯಿತು? ಪ್ರಶ್ನೆ ನೋಡ್ಕೋರಿ. ಈ ತನ್ನದಂಥ ಪ್ರಶ್ನೆಯನ್ನು ಬರ್ತಿರ್ತಾವೆ, ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಹಾಂ, ಎಷ್ಟು ಮಂದಿ ಬಂದಾರ? ಕೈ ಯಾರ್ಯಾರು ಬಂದವಪ್ಪ ಅಲ್ಲ ಆನ್ಸರ? ರಫೀಕಿಂದ ಬಂದದ, ಸಾತ್ವಿಕ, ಶ್ರೇಯಸ್ಸ, ಮೊಹಮ್ಮದ, ಆಮೇಲೆ ಮಹಾಂತೇಶ್ ಮತ್ತು ಸೀಮಾ. ನೀನು ಬಂದಿಲ್ಲ. ಸರಿಯಾಗಿ ನೋಡಬೇಕು, ತಿಳ್ಕೊಬೇಕು ಸರಿಯಾಗಿ. ನೋಡಿರಿ, ಪ್ರಶ್ನೆ ಭಾಳ ಚಂದದ ಮತ್ತು ಸಣ್ಣ ಪ್ರಶ್ನೆ ಅದು. ಒಂದು ಭಾಗಾಕಾರದ ಲೆಕ್ಕದಲ್ಲಿ ಒಬ್ಬ ವಿದ್ಯಾರ್ಥಿಯು 3ರ ಬದಲು 8ರಿಂದ ಭಾಗಿಸಿದಾಗ ಉತ್ತರ 15 ಇದೆ
ಅಂತ ಹೇಳ್ತಾನೆ. ಹಾಗಾದರೆ ಸರಿಯಾದ ಉತ್ತರ ಎಷ್ಟು ಅಂದರೆ 3ರ ಬದಲಿ 8 ಅಂತ ತಿಳ್ಕೊಂಡ್ಕೆ ಭಾಗಾಕಾರ ಮಾಡ್ತಾನೆ. ಅವಾಗ ಉತ್ತರ 15 ಬರ್ತದೆ. ಅಕಸ್ಮಾತ್ 3 ಅಂತ ಇಟ್ಕೊಂಡಿದ್ದಂದ್ರೆ ಉತ್ತರ ಎಷ್ಟು ಬರ್ತಿತ್ತು ಅಂದ್ರೆ ಅವು ಭಾಗಿಸ್ತಾನ ಅಂದ್ರೆ ಒಂದು ಯಾವುದೋ ಒಂದು ಸಂಖ್ಯೆ ಇರಲೇಬೇಕಲ್ಲ. ಅವು ಭಾಗಿಸ್ತಾನ ಅಂದ್ರೆ ಸಂಖ್ಯೆ ಇರಲೇಬೇಕಲ್ಲ. ಅಂದ್ರೆ ಭಾಗಿಸುವ ಸಂಖ್ಯೆ ಎಕ್ಸ್ ಆಗಿರಲಿ, ಅದಕ್ಕೆ ಆ್ಯಕ್ಚುಲಿ ಅವು 3ರಿಂದ ಭಾಗ ಮಾಡಬೇಕು. 3ರಿಂದ ಭಾಗ ಮಾಡಬೇಕು. ಎಷ್ಟು ಬರ್ತದೆ ಉತ್ತರ 15 ಬರ್ತದೆ. ಉತ್ತರ ಎಷ್ಟು ಬರ್ತದೆ 15 ಬರ್ತದೆ. ಅಂದ್ರೆ ಎಕ್ಸ್ ಈಕ್ವಲ್ ಟು 15 ಇಂಟು 3. 15 3 ಇಂಟು ಆಗ್ತದನು ಎಷ್ಟಾಯಿತು 45 ಆಗ್ತದೆ. 15 3 45 ಭಾಗಕ್ಕೆ ಈ ಕಡೆ ಹೋಗುವಾಗ ಗುಣಾಕಾರ ಆಯಿತು. ಹೌದಲ್ಲ 3 1 ಆಶಿದ್ದು 1 ತಪ್ಪಾಯ್ತನು ರಾಂಗ್. ಹಾಂ ಅವ ಹಂಗೆ ಮಾಡೋದು ಒಂದಕ್ಕೆ ಎಕ್ಸ್ ಆ ಸಂಖ್ಯೆಗೆ 3ರಿಂದ ಭಾಗ ಮಾಡಿದ್ರೆ 15 ಬರ್ತದೆ. ಹೌದಲ್ಲ 15 ಬರ್ತದೆ ಆ್ಯಕ್ಚುಲಿ. ಆದರೆ ಅವ 3 ಹೊತ್ತು ಇಟ್ಕೊಳ್ದಲ್ಲವ, ಅವ 3 ಹೊತ್ತು ಇಟ್ಕೊಳ್ದಲ್ಲವ. ಅವ ಏನು ಮಾಡ್ತಾನವ 3ರ ಬದಲು ಅಂತಾನೆ 8 ಹೊತ್ತು ಇಟ್ಕೊತಾನೆ. ಅಂದ್ರೆ 3 ಕ್ಯಾನ್ಸಲ್ ಮಾಡಿ 8 ಹೊತ್ತು ಇಟ್ಕೊಂಡ್ಬಿಡ್ತಾನೆ. ಪಟಕ್ಕೆ ತಪ್ಪು ಮಾಡಿಬಿಡ್ತಾನವ. ಇಲ್ಲಿ 3 ಇಟ್ಕೋಬೇಕಾಗಿದ್ದು 8 ಹೊತ್ತು ಇಟ್ಕೊಂಡ್ಬಿಡ್ತಾನೆ. ಅವಾಗ ಎಷ್ಟು ಬರ್ತದೆ ಉತ್ತರ 15 ಗಂಟ್ಲೆ 120 ಬಂದುಬಿಡ್ತದೆ. ಆ್ಯಕ್ಚುಲಿ 15 ಬರಬೇಕಾಗಿತ್ತು ಉತ್ತರ 120 ಬಂದುಬಿಡ್ತದೆ. ಅಂದ್ರೆ ಏನು ಮಾಡಬೇಕವ ಇಲ್ಲಿ ಅಂದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು 120 ಆಯಿತು. ಹೌದಲ್ಲ ಅಂದ್ರೆ 120ಕ್ಕೆ ಭಾಗಾಕಾರ ಸರಿಯಾಗಿ ಮಾಡಿದಾಗ ಎಷ್ಟು ಬರ್ತದೆ ಉತ್ತರ ಎಷ್ಟು 40 ಬರ್ತದೆ. ಈಕ್ವಲ್ ಟು 40 ಬರ್ತದೆ. ದ ರೈಟ್ ಆಪ್ಷನ್ಸ್ ಡಿ. ಕ್ವಶನ್ ನಂಬರ್ 9. 40 ಸೈನಿಕರ ಸರಾಸರಿ ವಯಸ್ಸು 31 ವರ್ಷ. ನಾಯಕರು ಸೇರಿದಾಗ ಅವರೆಲ್ಲರ ಸರಾಸರಿ ವಯಸ್ಸು ಮೊದಲಿನಷ್ಟೇ ಇದೆ. ಹಾಗಾದರೆ ನಾಯಕರ ವಯಸ್ಸು ಎಷ್ಟು ಅಂದರೆ 41 ಸೈನಿಕರ ಮೊತ್ತದಲ್ಲಿ 40 ಸೈನಿಕರ ಮೊತ್ತವನ್ನು ಕಳೆದಾಗ ಒಬ್ಬೊಂದು ವಯಸ್ಸನ್ನು ಸಿಗ್ತದೆ ನಮಗೆ. ಅಂದರೆ ಮೊದಲು ಏನು ಮಾಡಬೇಕು 40 ಸೈನಿಕರ ಮೊತ್ತ 40 ಸೈನಿಕರ ಮೊತ್ತ ಅಂದರೆ ಸರಾಸರಿ ಇಂಟು ಕ್ರಮ ಸಂಖ್ಯೆ. ಸರಾಸರಿ ಎಷ್ಟದಿಲ್ಲಿ 31, ಕ್ರಮ ಸಂಖ್ಯೆ ಎಷ್ಟದ 40 ಅದ. ಅವರ ಮೊತ್ತ ಎಷ್ಟಾಯಿತು 31 1240 1240 ಅವರ ಮೊತ್ತ ಆಯಿತು. ಇನ್ನು ಒಬ್ಬರು ಬಂದು ಸೇರಿದಾಗ ಒಟ್ಟು ಜನರು ಎಷ್ಟಾಯಿತು ಒಟ್ಟು ಜನರು ಎಷ್ಟು 40 ಪ್ಲಸ್ ಒಬ್ಬ ಬಂದು ಸೇರ್ತಾನೆ ಎಷ್ಟಾಯಿತು 41 ಆಯಿತು. ಅಂದ್ರೆ 41 ಸೈನಿಕರ ಮೊತ್ತ. ಇಲ್ಲಿ ಸರಾಸರಿ ಇಂಟು ಕ್ರಮ ಸಂಖ್ಯೆ ಆಗ್ತದೆ. ಸರಾಸರಿ ಎಷ್ಟದ ಮೊದಲಿನಷ್ಟೇ. ಮೊದಲೆಷ್ಟಿತ್ತು 31. ಒಟ್ಟು ಜನರು ಎಷ್ಟಾದ್ರೆ ಇಲ್ಲಿ 41 ಆಗ್ಯಾರ. ಅದಕ್ಕೆ 41 ಬರದೇನು 31 ಇಂಟು 41. 31 ಇಂಟು 41 ಎಷ್ಟು 1271. ನಮಗೇನು ಬೇಕಾಗಿದೆ ಈಗ ನಾಯಕ ಬಂದು ಸೇರ್ತಾನೆ ಅವನದು ವಯಸ್ಸೇ ಬೇಕಾಗ್ಯದ. ಹೌದಲ್ಲ ಅಂದ್ರೆ ನಾಯಕನ ವಯಸ್ಸು ನಾಯಕನ ವಯಸ್ಸು 41 ಸೈನಿಕರ ಮೊತ್ತ ಅಂದರೆ ಎಷ್ಟದ 1271 ಮೈನಸ್ 1240 ಕಳಿಬೇಕಿದು ಮೈನಸ್ ಮಾಡಬೇಕು. 11 ಎಷ್ಟು 1 7ರಲ್ಲಿ 4 ಹೋದ್ರೆ 3 0 0. ದ ರೈಟ್ ಆಪ್ಷನ್ಸ್ ಎಷ್ಟು ಬಿ. ದ ರೈಟ್ ಆಪ್ಷನ್ಸ್
ಬಿ. ದ ರೈಟ್ ಆಪ್ಷನ್ಸ್ ಬಿ. ನೋಡಿರಿ ಕ್ವಶನ್ ನಂಬರ್ 10 ಹೆಂಗದ. ಎರಡು ಸಂಖ್ಯೆಗಳ ಮೊಸ ಮತ್ತು ಲಸ ಕ್ರಮವಾಗಿ 2 ಮತ್ತು 12. ಅವುಗಳಲ್ಲಿ ಒಂದು ಸಂಖ್ಯೆ 4 ಆದರೆ ಇನ್ನೊಂದು ಸಂಖ್ಯೆ ಹೀಗೆ ಕಂಡುಹಿಡಿಯಬಹುದು. ನೋಡಿರಿ ಹೆಂಗದ ಪ್ರಶ್ನೆ ನೋಡ್ರಿ. ಸೂತ್ರ ಅಂತ ಗೊತ್ತದ ನಿಮಗೆ. ಲಸ ಇಂಟು ಲ ಸಾ ಅ ಇಂಟು ಮ ಸಾ ಅ ಈಕ್ವಲ್ ಟು ಮೊದಲನೇ ಸಂಖ್ಯೆ ಅಂದರೆ ಮೊದಲನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ. ಇದು ಸೂತ್ರ ಆಯಿತು ಹೌದಲ್ಲ. ಇದರಲ್ಲಿ ಲಸ ಎಷ್ಟು ಕೊಟ್ಟಾರಪ್ಪ? 2 ಅದ. ಲಸ ಕೆಳಗೆ 2 ಬರ್ಕೊಂಡಿವಿ. ಮೊಸ ಎಷ್ಟದ? 12 ಅದ. ಮೊದಲನೇ ಸಂಖ್ಯೆ ಅಂದ್ರೆ ಯಾವುದು ಕೊಟ್ಟಾರವರು? 4 ಇಂಟು ಎಕ್ಸ್. 2 ಇಂಟು 12 ಅಪಾನ್ 4 ಎಕ್ಸ್. ಇದು ಸರಳೀಕರಿಸಿಲ್ಲ. ಇದು ಅಪ್ಸರಸಾಗ ಆದ ನೋಡ್ರಿ. ದ ರೈಟ್ ಆಪ್ಷನ್ಸ್ ಎ. ದ ರೈಟ್ ಆಪ್ಷನ್ಸ್ ಎ. ದ ರೈಟ್ ಆಪ್ಷನ್ಸ್ ಎ. ದಟ್ಸ್ ಆಲ್.